ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಾತಾಡೋಕೆ ಹೊರಟಿರೋ ವಿಷಯ ಇದು ಕೇವಲ ವಿಷಯವಲ್ಲ. ಇದು ನಮ್ಮ ಊರಿನವರ ನೋವು. ಇದು ನಮ್ಮ ದೇಶದ ರೈತರ ಸತ್ಯ. 4 ಜಿಲ್ಲೆಗಳಲ್ಲ, ಕರ್ನಾಟಕದ ಭಾರತ ಎನ್ನೋ ದೊಡ್ಡ ದೇಶದ ಹೃದಯದ ಪ್ರಶ್ನೆ. ಯಾಕೆ ರೈತರಿಗೆ ಸರಿಯಾದ ಬೆಲೆ ಸಿಗುತ್ತಿಲ್ಲ? ಏನಿತರ ಸಮಸ್ಯೆಗಳ ಮೂಲ? ಏನಿರ್ಬೋದು ಇದರ ಕಾರಣಗಳು? ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇದ್ದು, ಮಧ್ಯವರ್ತಿಗಳ ಜಾಲ. ರೈತನು ತನ್ನ ಬೆಳೆ ಬೆಳೆಯುವಾಗ ಎಷ್ಟು ಕಷ್ಟಪಡ್ತಾನೆ. ಸೂರ್ಯೋದಯಕ್ಕೂ ಮುಂಚೆ ಎದ್ದು ತನ್ನ ಜಮೀನಿಗೆ ಹೋಗ್ತಾನೆ. ಮಣ್ಣಲ್ಲೇ ಬದುಕಿ, ಮಣ್ಣಲ್ಲೇ ಬೆಳೆದು, ಮಣ್ಣಿನ ಜೊತೆ ಮಲಗುವ ರೈತನ ಸತ್ಯ. ಆದರೆ ಬೆಳೆ ಮಾರುಕಟ್ಟೆಗೆ ಬಂದಾಗ ರೈತನು ತನ್ನ ಉತ್ಪನ್ನವನ್ನು ನೇರವಾಗಿ ಮಾರೋಕ್ಕಾಗಲ್ಲ. ಆಗ ರೈತರ ಸಮಸ್ಯೆ ಶುರುವಾಗೋದು. ಮಧ್ಯವರ್ತಿಗಳು ರೈತನ ಬೆಳೆಗಳನ್ನು ಕಡಿಮೆ ಬೆಲೆಗೆ ತಗೊಂಡು ಅದನ್ನು ಹೆಚ್ಚು ಬೆಲೆಗೆ ಮಾರ್ತಾರೆ. ಲಾಭ ಯಾರಿಗೆ? ಮಧ್ಯವರ್ತಿಗಳೇ. ನಷ್ಟ ರೈತರಿಗೆ. ಇನ್ನೊಂದು ದೊಡ್ಡ ಕಾರಣ ಏನಂದರೆ ಸಂಗ್ರಹಣದ ವ್ಯವಸ್ಥೆ. ಪ್ರತಿ ಗ್ರಾಮದ ಹತ್ತಿರ ಗೋದಾಮ ಇರೋದಿಲ್ಲ, ಕೋಲ್ಡ್ ಸ್ಟೋರೇಜ್ ಇರೋದಿಲ್ಲ. ಬೆಳೆ ಆಗಿರ್ಬೋದು, ಸೊಪ್ಪಾಗಿರ್ಬೋದು, ಹಾಳಾಗಬಾರ್ದು ಅನ್ನೋ ಭಯದಿಂದ ರೈತರು ತಮ್ಮ ಬೆಳೆಗಳನ್ನು ತಕ್ಷಣ ಮಾರಿಬಿಡ್ತಾರೆ. ಬೆಲೆ ಕಡಿಮೆ ಇದ್ದರೂ. ನಿಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತಿದೆ, ಉತ್ಪಾದನೆ ವೆಚ್ಚ ತುಂಬ ಜಾಸ್ತಿ ಇರುತ್ತೆ. ಬೀಜ, ರಸಗೊಬ್ಬರ, ಔಷಧಿ ಮತ್ತು ಜಮೀನಲ್ಲಿ ಕೆಲಸ ಮಾಡೋರು ವೇತನ ಎಲ್ಲವೂ ದುಬಾರಿ. ಆದರೆ ಮಾರಾಟದ ಬೆಲೆ ಅಷ್ಟೇ ಉಳಿದಿದೆ. ಹೀಗಾಗಿ ರೈತರಿಗೆ ಬರುತ್ತಿದೆ ಲಾಭ ಅಲ್ಲ, ನಷ್ಟವೇ ಹೆಚ್ಚು. ಮತ್ತೊಂದು ಸಮಸ್ಯೆ, ಮಾಹಿತಿಯ ಕೊರತೆ. ಯಾವ ಮಾರುಕಟ್ಟೆಯಲ್ಲಿ ಯಾವ ದಿನ ಯಾವ ಬೆಳೆಗೆ ಹೆಚ್ಚು ಬೆಲೆ ಇದೆ ಅನ್ನೋದು ಗೊತ್ತಾಗಲ್ಲ. ಅದರ ಮಾಹಿತಿ ಕೊರತೆ ಇರುತ್ತೆ. ರೈತರು ಸ್ಥಳೀಯ ಮಾರುಕಟ್ಟೆಯಲ್ಲಿ ಯಾವ ಬೆಲೆ ಸಿಕ್ಕರೂ ಆ ಬೆಲೆಗೆ ಮಾರಿಬಿಡುತ್ತಾರೆ. ಅದೇ ತಗೊಳ್ಳಿ, ಪೆಟ್ರೋಲ್ ಆಗಿರ್ಬೋದು, ಗೋಲ್ಡ್ ರೇಟ್ ಆಗಿರ್ಬೋದು, ಬೇರೆ ಯಾವುದಾದ್ರೂ ಸ್ಟಾಕ್ ಬಗ್ಗೆ ಆಗಿರ್ಬೋದು, ನಿಮಗೆ ಇಂಟರ್ನೆಟ್ಟಲ್ಲಿ ಅದರ ಪ್ರೈಸ್ ಗೊತ್ತಾಗ್ಬಿಡುತ್ತೆ. ಆದರೆ ರೈತರ ಬೆಲೆಗಳ ಬೆಲೆ ಗೊತ್ತಾಗಲ್ಲ. ರೈತರಿಗೂ ಅದೇ ಥರ ಮಾಹಿತಿ ಸಿಕ್ಕರೆ ಯಾವ ಊರಲ್ಲಿ ಯಾವ ರೇಟ್ ಇದೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಅವರಿಗೆ ಬೆಲೆ ಬಗ್ಗೆ ಮಾಹಿತಿ ಸಿಗುತ್ತೆ. ಇನ್ನೊಂದೇನೆಂದರೆ ಕೇವಲ ಒಂದೇ ಬೆಳೆ ಬೆಳೆಸುವ ಅಭ್ಯಾಸ. ಉದಾಹರಣೆಗೆ ಟೊಮೆಟೊ, ಈರುಳ್ಳಿ, ಮೆಕ್ಕೆಜೋಳ, ಶೇಂಗಾ. ರೈತರು ಒಂದೇ ಬೆಳೆಯನ್ನು ಹೆಚ್ಚು ಬೆಳೆದರೆ ಮಾರುಕಟ್ಟೆಯಲ್ಲಿ ಸರಕು ಜಾಸ್ತಿ ಆಗುತ್ತೆ, ಆದ್ದರಿಂದ ಬೆಲೆ ಕಡಿಮೆ ಆಗುತ್ತೆ. ಇದು ಮಾರ್ಕೆಟ್ನ ಸಹಜ ನಿಯಮ. ಸರ್ಕಾರದ MSP ಎಲ್ಲರಿಗೂ ಲಭ್ಯವಿಲ್ಲ. MSP ಅಂದ್ರೇನು? ಮಿನಿಮಮ್ ಸಪೋರ್ಟ್ ಪ್ರೈಸ್. ಇದಲ್ಲದೆ MSP ಪ್ರಯೋಜನ ಪ್ರತಿ ರೈತರಿಗೂ ತಲುಪೋದಿಲ್ಲ. ಹೀಗಾಗಿ ಅನೇಕ ರೈತರು ಕನಿಷ್ಠ ಬೆಲೆಯಲ್ಲಿ ತಮ್ಮ ಬೆಳೆಯನ್ನು ಮಾರ್ತಾರೆ. ಇನ್ನೊಂದು ಮೇನಂದರೆ ಪ್ರಕೃತಿ ಸಮಸ್ಯೆಗಳು. ಮಳೆ ಬರೆದಿದ್ದರೂ ಸಮಸ್ಯೆ, ಹೆಚ್ಚು ಮಳೆ ಆದರೂ ಸಮಸ್ಯೆ. ಕೀಟಗಳು ಮತ್ತು ಹುಳುಗಳ ಸಮಸ್ಯೆ. ಬೆಳೆ ಹಾಳಾದರೆ ಮಾರುಕಟ್ಟೆಯಲ್ಲಿ ಅದರ ಬೆಲೆ ಕಡಿಮೆ ಆಗುತ್ತೆ. ಹೀಗಾಗಿ ಸ್ನೇಹಿತರೆ, ರೈತರಿಗೆ ಬೆಲೆ ಸಿಗಲಾರದ ಕಾರಣ ಒಂದಲ್ಲ ಎರಡಲ್ಲ, ಅನೇಕ ಕಾರಣಗಳಿವೆ. ಮಧ್ಯವರ್ತಿಗಳ ಹಿಡಿತದಿಂದ, ಸ್ಟೋರೇಜ್ ಕೊರತೆಯಿಂದ, ಮಾರುಕಟ್ಟೆ ಮಾಹಿತಿ ಸಮಸ್ಯೆ, ಹೆಚ್ಚಿನ ವೆಚ್ಚ, ಪ್ರಕೃತಿ ಎಲ್ಲ ಸೇರಿದೆ. ನಮಗೂ, ಸಮಾಜಕ್ಕೂ ಮತ್ತು ಸರ್ಕಾರಕ್ಕೂ ಎಲ್ಲರಿಗೂ ಒಂದು ಜವಾಬ್ದಾರಿ ಇದೆ. ರೈತರಿಗೆ ಸರಿಯಾದ ಬೆಲೆ ಸಿಗುವ ವ್ಯವಸ್ಥೆ ಆಗಬೇಕು. ರೈತರು ಬೆಳೆದ ಬೆಳೆಯನ್ನು ನಾವೆಲ್ಲರೂ ತಿಂತೀವಿ. ಆದರೆ ರೈತನಿಗೆ ಬೇಕಾಗಿದ್ದು ಬರೀ ಗೌರವವಲ್ಲ, ಸರಿಯಾದ ಬೆಲೆ. ಇದೆಲ್ಲ ನಮ್ಮ ಜವಾಬ್ದಾರಿ. ನಾವು ಆನ್ಲೈನಲ್ಲಿ ಯಾವುದಾದ್ರೂ ಪರ್ಚೇಸ್ ಮಾಡಬೇಕಾದ್ರೆ ಯಾವುದಕ್ಕೂ ಬಾರ್ಗಿಂಗ್ ಮಾಡಲ್ಲ. ಆದರೆ ಮಾರುಕಟ್ಟೆಗೆ ಹೋದರೆ, ತರಕಾರಿ ಅಂಗಡಿಗಳಿಗೆ ಹೋದರೆ ಅಲ್ಲಿ ಬಾರ್ಗಿಂಗ್ ಮಾಡ್ತೀವಿ. ಇದು ಚೇಂಜ್ ಆಗಬೇಕು. ರೈತನಿಗೆ ಒಳ್ಳೆ ಬೆಲೆ ಸಿಗಬೇಕು. ಈ ವಿಡಿಯೋದಿಂದ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಅಥವಾ ಒಳ್ಳೆ ಮಾಹಿತಿ ಸಿಕ್ಕಿದರೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಇನ್ನಷ್ಟು ಜನರಿಗೆ ಈ ಮಾಹಿತಿ ತಲುಪಲಿ. ಧನ್ಯವಾದಗಳು. ರಾಜ ರಾಜ ಶಿವರಾಜ, ಕಲ್ಲು ಮುಳ್ಳಲ್ಲಿ ಹುಟ್ಟಿ ಬಂದ ರೋಜ.